ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಈ ವಿಡಿಯೋ ಮಾಡ್ತಿರುವಂತ ಉದ್ದೇಶ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿದೆ, ರೀಸೆಂಟ್ ಆಗಿ ನಾವು ನಮ್ಮ ಜಾವಾ ಕೋರ್ಸ್ ನ ಫಿನಿಶ್ ಮಾಡಿದ್ವಿ. ಅಂಡ್ ಈಗ ನಾನು ನನ್ನ ಚಾನಲ್ ಅಲ್ಲಿ ಒಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಪ್ಪ ಅಂತಂದ್ರೆ ಜಾವಾ ಮಿನಿ ಪ್ರಾಜೆಕ್ಟ್ ಸೀರೀಸ್. ಅಂಡ್ ದಿಸ್ ಇಸ್ ದ ಅನೌನ್ಸ್ಮೆಂಟ್ ವಿಡಿಯೋ ಆಫ್ ಜಾವಾ ಮಿನಿ ಪ್ರಾಜೆಕ್ಟ್ ಸೀರೀಸ್. ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಈ ಒಂದು ಕೋರ್ಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದ್ ವೇಳೆ ನೀವೇನಾದ್ರೂ ಪ್ರೋಗ್ರಾಮಿಂಗ್ ಗೆ ಬಿಗಿನರ್ಸ್ ಆಗಿರ್ಬೋದು ಅಥವಾ ಕೋಡಿಂಗ್ ಅಂತಂದ್ರೆ ನಿಮ್ಗೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ನೀವೇನಾದ್ರೂ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇದ್ದೀರಾ ಅಥವಾ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇದ್ದೀರಾ ಅಂಡ್ ಬೇಸಿಕಲಿ ಯು ಬಿಲಾಂಗ್ಸ್ ಟು CSC ಸ್ಟೂಡೆಂಟ್ಸ್ ಆಗಿರ್ಬೋದು, ಪರ್ಟಿಕ್ಯುಲರ್ಲಿ ಯಾವುದೇ ಬ್ರಾಂಚ್ ಆಗಿರ್ಬೋದು, ನೀವು ಒಂದ್ ವೇಳೆ ನೀವೇನಾದ್ರೂ ಕೋಡಿಂಗ್ ನ ಕಲಿಬೇಕು ಅಂತಂದ್ರೆ, ಅದರಲ್ಲಿ ಎಸ್ಪೆಷಲಿ ಜಾವಾನ ಕಲಿಬೇಕು ಅಂಡ್ ಆಲ್ಸೋ ಕೋಡಿಂಗ್ ಕಾನ್ಸೆಪ್ಟ್ಸ್ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ರೆ, ಸೊ ನಾನು ಆಲ್ರೆಡಿ ಒಂದು 52 ವಿಡಿಯೋಸ್ ಇರುವಂತಹ ಒಂದು ಪ್ಲೇ ಲಿಸ್ಟ್ ನ ರೆಡಿ ಮಾಡಿದ್ದೀನಿ. ಸೊ ವಿಚ್ ಈಸ್ ಬೇಸ್ಡ್ ಆನ್ ಜಾವಾ ಪ್ರೋಗ್ರಾಮಿಂಗ್. ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಜಾವಾ ಮೇಲೆ ಇಂಟ್ರೆಸ್ಟ್ ಇದೆ, ನೀವೇನಾದ್ರೂ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಕಲಿಬೇಕು ಅಂತ ಇದ್ದೀರಾ ಅಂತಂದ್ರೆ, ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನನ್ನ ಎಂಟೈರ್ ಪ್ಲೇ ಲಿಸ್ಟ್ ನ ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ದಟ್ ಪ್ಲೇ ಲಿಸ್ಟ್ ಇಸ್ ಫ್ರಮ್ ಬೇಸಿಕ್ಸ್ ಟು ಅಡ್ವಾನ್ಸ್ ಇದೆ. ಒಂದ್ ವೇಳೆ ನೀವೇನಾದ್ರೂ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ನಿಮ್ಮ ಕಾಲೇಜ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಪ್ಲೇಸ್ಮೆಂಟ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಇಟ್ಸ್ ಯೂಸ್ ವೆರಿ ವೆಲ್. ಸೊ ಅದಕ್ಕೋಸ್ಕರ ಆ ಪ್ಲೇ ಲಿಸ್ಟ್ ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಅಂಡ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸಿ, ನಾವು ಈ ಒಂದು ಜಾವಾ ಮಿನಿ ಪ್ರಾಜೆಕ್ಟ್ ಸೀರೀಸ್ ಅಂತ ಏನು ನಾವು ಒಂದು ಹೊಸ ಕೋರ್ಸ್ ನ ಸ್ಟಾರ್ಟ್ ಮಾಡ್ತಿದೀವಲ್ವಾ, ಅದರಲ್ಲಿ ನಾವು ಏನೇನ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಕೆಲವೊಂದು ಮಿನಿ ಪ್ರಾಜೆಕ್ಟ್ಸ್ ನ ಲಿಸ್ಟ್ ಮಾಡಿ ಇಟ್ಕೊಂಡಿದೀವಿ. ಸೊ ಬೇಸಿಕಲಿ ನಾನು ನಿಮಗೆ ಒಂದು ಫಸ್ಟ್ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಸೊ ಈ ಒಂದು ಸೀರೀಸ್ ಅಲ್ಲಿ ಅಥವಾ ಈ ಒಂದು ಕೋರ್ಸ್ ಅಲ್ಲಿ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ, ವಿ ಆರ್ ನಾಟ್ ಗೋಯಿಂಗ್ ಟು ಬಿಲ್ಡ್ ಎನಿ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್. ನಾವಿಲ್ಲಿ ಯಾವುದೇ ತರ ಇಂಟರ್ಫೇಸ್ ನ ಬಿಲ್ಡ್ ಮಾಡ್ತಾ ಇಲ್ಲ ಅಂತ, ಏನೊಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ GUIs ನ ನಾವು ಬಿಲ್ಡ್ ಮಾಡ್ತಾ ಇಲ್ಲ. ನಾವ್ ಇಲ್ಲಿ ಏನ್ ಮಾಡ್ತಿದೀವಪ್ಪ ಅಂದ್ರೆ, ವಿ ಆರ್ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ರೈಟಿಂಗ್ ಲಾಜಿಕ್ಸ್. ಸೊ ಲಾಜಿಕ್ಸ್ ನ ಯಾವ ತರ ಬರೋದು ಅಂಡ್ ಆಲ್ಸೋ ಮೇಕ್ ಅವರ್ ಸಿಂಟ್ಯಾಕ್ಸ್ ಸ್ಟ್ರಾಂಗ್. ನಮ್ಮ ಸಿಂಟ್ಯಾಕ್ಸ್, ಜಾವಾ ಸಿಂಟ್ಯಾಕ್ಸ್ ನಾವೇನು ಇಲ್ಲಿವರೆಗೂ ಕೋರ್ಸ್ ನ ಕಲ್ತೀವಿ ಅಲ್ವಾ, ಸೊ ಅದಾದ್ಮೇಲೆ ನಾವು ಯಾವ ತರ ನಮ್ಮ ಸಿಂಟ್ಯಾಕ್ಸ್ ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ನಮ್ಗೊಂದು ಸ್ಟ್ರಾಂಗ್ ಗ್ರಿಪ್ ನ ಯಾವ ತರ ಪಡ್ಕೊಳ್ಳೋದು ಪ್ರೋಗ್ರಾಮಿಂಗ್ ಅಲ್ಲಿ, ಅದ್ರ ಮೇಲೆ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ ಔ ಟು ರೈಟ್ ಲಾಜಿಕ್ಸ್. ಸೊ ರಿಯಲ್ ವರ್ಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೇಕಾದ್ರೆ ಯಾವ ತರ ಲಾಜಿಕ್ ಬರೆಯೋದು, ಸೊ ಅದನ್ನ ನಾವಿಲ್ಲಿ ಕಲಿತಾ ಹೋಗೋಣ. ಅಂಡ್ ಆಲ್ಸೋ ನಿಮ್ಗೆ ಗೊತ್ತಿದೆ, ಸೊ ನೀವು ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಮುಗಿಸ್ತಿದ್ರ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಲೈಕ್ ಹೊಸ ಅಪ್ಲಿಕೇಶನ್, ಬಿಗ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋದಕ್ಕೆ ಹೋಗ್ಬಾರ್ದು. ನಿಮ್ಗೆ ನೆಕ್ಸ್ಟ್ ಲಾಜಿಕ್ ಯಾವ ತರ ಬರೆಯೋದು ಅಂತ ಹೇಳ್ಬಿಟ್ಟು ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಮಾಡ್ತಿರುವಂತ ಸೀರೀಸ್ ಇದು. ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ನೋಡ್ತಾ ಹೋಗೋಣ. ಅಂಡ್ ನೆಕ್ಸ್ಟ್ ನಾನು ಕೆಲವೊಂದು ದೊಡ್ಡ ಅಪ್ಲಿಕೇಶನ್ ಕೂಡ ಬಿಲ್ಡ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ತಲೆ ಕೊಡಿಸ್ಕೊಬಿಡಿ. ಸೊ ಮೇನ್ಲಿ ನಾವು ಈ ಕೋರ್ಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ವಿ ಆರ್ ಬಿಲ್ಡಿಂಗ್ ಸಮ್ ಮಿನಿ ಪ್ರಾಜೆಕ್ಟ್ಸ್. ಸೊ ಬೇಸ್ಡ್ ಆನ್ ಲಾಜಿಕ್ಸ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಕೆಲವೊಂದು ಮಿನಿ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ತಾ ಇದೀವಿ. ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ಏನೋ ಬರ್ದಿದ್ದೀನಿ ಇಲ್ಲಿ. ಸೊ ಇಲ್ಲಿ ಏನಪ್ಪ ಇವು ಅಂತಂದ್ರೆ, ದೀಸ್ ಆರ್ ದ ಪ್ರಾಜೆಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಬಿಲ್ಡ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಒಂದು ಬಂದ್ಬಿಟ್ಟು ಕ್ವಿಜ್ ಅಪ್ಲಿಕೇಶನ್ ಇದೆ, ದೆನ್ ಬ್ಯಾಂಕ್ ಅಕೌಂಟ್ ಸಿಮ್ಯುಲೇಟರ್, ನಂಬರ್ ಗೆಸ್ಸಿಂಗ್ ಗೇಮ್, ಟು ಡೂ ಲಿಸ್ಟ್, ಲೈಬ್ರರಿ ಮ್ಯಾನೇಜ್ಮೆಂಟ್, ಫೈಲ್ ರೀಡರ್ ಅಂಡ್ ರೈಟರ್ ಟೂಲ್, ಟಿಕ್ ಟ್ಯಾಕ್ ಟೋ, ಪಾಸ್ವರ್ಡ್ ಸ್ಟ್ರೆಂತ್ ಚೆಕರ್, ಎಕ್ಸ್ಪೆನ್ಸ್ ಟ್ರ್ಯಾಕರ್ ಅಂಡ್ ಆಲ್ಸೋ ಕಾಂಟ್ಯಾಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ರಾಕ್ ಪೇಪರ್ ಸೀಸರ್ ಗೇಮ್. ಸೊ ಕೆಲವೊಂದು ಗೇಮ್ಸ್ ನು ಕೂಡ ಬಿಲ್ಡ್ ಮಾಡೋಣ, ಕೆಲವೊಂದು ಅಪ್ಲಿಕೇಶನ್ ಕೂಡ ಬಿಲ್ಡ್ ಮಾಡೋಣ. ಸೊ ಈ ಒಂದು ಏನು ಅಪ್ಲಿಕೇಶನ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಲ್ವಾ, ಈ ಅಪ್ಲಿಕೇಶನ್ಸ್ಗೆ ನಾವು ಸ್ಕ್ರಾಚ್ ಇಂದ ಲಾಜಿಕ್ ನ ಬರೆಯೋಣ. ಅದರಿಂದ ನಿಮ್ಗೆ ಏನ್ ಹೆಲ್ಪ್ ಆಗುತ್ತಪ್ಪ ಅಂದ್ರೆ, ಒಂದು ಯಾವ ತರ ನಾವು ರಿಯಲ್ ವರ್ಡ್ ಅಪ್ಲಿಕೇಶನ್ ಯಾವ ತರ ರಿಯಲ್ ಲೈಫ್ ಅಲ್ಲಿ ಬಿಲ್ಡ್ ಮಾಡ್ತೀವಿ ಅನ್ನೋದು ಅರ್ಥ ಮಾಡ್ಕೋತೀರಾ. ಅಂಡ್ ಆಲ್ಸೋ ಯಾವ ತರ ನಾವು ಸಿಂಟ್ಯಾಕ್ಸ್ ಅಂದ್ರೆ ನಾವು ಯಾವ್ಯಾವ ಒಂದು ಊಪ್ಸ್ ಕಾನ್ಸೆಪ್ಟ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊತೀರಾ ಗೈಸ್. ಸೊ ಅಂಡ್ ಆಲ್ಸೋ ಐ ವಾಂಟ್ ಟು ಮೆನ್ಷನ್ ಒನ್ ಮೋರ್ ಥಿಂಗ್. ಈ ಒಂದು ಕೋರ್ಸ್ ಏನಿದೆ ಅಥವಾ ಈ ಒಂದು ಸೀರೀಸ್ ಏನಿದೆ ತುಂಬಾ ಎಂಗೇಜಿಂಗ್ ಇರುತ್ತೆ ಗೈಸ್. ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಇದರಲ್ಲಿ. ಸೊ ಅದರಿಂದ ಈ ಒಂದು ಕೋರ್ಸ್ ನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ ಕೋಡಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆಲ್ಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಗೈಸ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಅಂಡ್ ನನಗೆ ಒಂದು ಮಿನಿ ಪ್ರಾಜೆಕ್ಟ್ಸ್ ಏನ್ ಸೀರೀಸ್ ಇದೆ ಅದರಲ್ಲಿರುವಂತ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಲೈಕ್ ವೀಕ್ಲಿ 2 ಅಪ್ಲೋಡ್ ಮಾಡ್ತೀನಿ ಗೈಸ್. ಈಗ ನಮಗೂ ಕೂಡ ಎಕ್ಸಾಮ್ಸ್ ಇದೆ, ಸೊ ಸ್ವಲ್ಪ ಬಿಸಿ ಇದ್ದೀನಿ. ಬಟ್ ಐ ವಿಲ್ ಟ್ರೈ ಟು ಅಪ್ಲೋಡ್ ವೀಕ್ಲಿ 2 ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಗೈಸ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.